ನನಗೆ ಯಾಕೆ ಕಷ್ಟ ಬರುತ್ತೆ, ದೇವರು ಎಲ್ಲ ಕಷ್ಟನೂ ನನಗೆ ಕೊಡಬೇಕಾ, ಈ ರೀತಿ ನಿಮಗೂ ಅನ್ಸುತ್ತಾ? ನಿಮಗೆ ಅಲ್ಲಪ್ಪ, ಜಗತ್ತಲ್ಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಹೀಗೆ ಅನ್ಸೋದು. ಯಾಕೆ ಅಂದರೆ ಎಲ್ರಿಗೂ ಕಷ್ಟ ಇರುತ್ತೆ, ಒಂದಲ್ಲ ಒಂದು ರೀತಿ. ಒಬ್ರಿಗೆ ಆರೋಗ್ಯದ ಸಮಸ್ಯೆ ಇದ್ರೆ, ಇನ್ನೊಬ್ರಿಗೆ ದುಡ್ಡಿನ ಸಮಸ್ಯೆ, ಇನ್ನೊಬ್ರಿಗೆ ಫ್ಯಾಮಿಲಿ ಸಮಸ್ಯೆ, ಇನ್ನೊಬ್ರಿಗೆ ಇನ್ನೇನೋ ಸಮಸ್ಯೆ. ಈ ರೀತಿ ಸಮಸ್ಯೆಗಳು ಮನುಷ್ಯನಿಗೆ ಬರ್ತಾನೆ ಇರುತ್ತೆ. ಈ ಕಷ್ಟಗಳ ನಿವಾರಣೆ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಈ ಮನಸ್ಥಿತಿಯಿಂದ ಆಚೆ ಬರಬೇಕು ಅಷ್ಟೇ. ಕಷ್ಟ ಎಲ್ರಿಗೂ ಇರುತ್ತೆ, ಅದನ್ನ ನಿಭಾಯಿಸಬೇಕು. ಒಂದೊಂದು ಸ್ಟೇಜಲ್ಲಿ ಮನುಷ್ಯನಿಗೆ ಒಂದೊಂದು ರೀತಿಯ ಸಮಸ್ಯೆಗಳು ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಏನೋ ಕೊಡಿಸಿಲ್ಲ, ಅಮ್ಮ ಏನೋ ಕೊಡಿಸಿಲ್ಲ, ಅಕ್ಕ ತಂಗಿ ಜೊತೆ ಜಗಳ, ನನ್ ಆಸೆ ಪಟ್ಟಿ ಸಿಕ್ಕಿಲ್ಲ, ಓದೋ ವಯಸ್ಸಲ್ಲಿ ಸರಿಯಾಗಿ ಗೊತ್ತಿಲ್ಲ ಅಂತ ಬಯಸ್ಕೊಳ್ಳೋದು, ಒಳ್ಳೆ ಜಾಬ್ ಸಿಗದೆ ಇರುವಂಥದ್ದು, ಮದುವೆ ಆದ್ಮೇಲೆ ಒಳ್ಳೆ ಸಂಗಾತಿ ಸಿಗದೆ ಇರುವಂಥದ್ದು, ಮಕ್ಕಳು ಹೇಳಿದ ಮಾತು ಕೇಳದೆ ಇರುವಂಥದ್ದು. ಈ ರೀತಿ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಸಮಸ್ಯೆ ಮನುಷ್ಯನಿಗೆ ಬರ್ತಾನೆ ಇರುತ್ತೆ. ಇದೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗಲೇಬೇಕು, ಅದನ್ನೇ ಜೀವನ ಅಂತ ಹೇಳೋದು. ಹಾಗಾಗಿ ಕಷ್ಟ ನನಗೆ ಮಾತ್ರ ಬರ್ತಿದೆ ಅಂತ ಅನ್ಕೊಳ್ಳೋದನ್ನ ಬಿಟ್ಟು ಅದನ್ನ ನಿಭಾಯಿಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ಥ್ಯಾಂಕ್ ಯು.